ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಇದೀಗ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಇದನ್ನ ಖಂಡಿಸಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ರೋಣ ಹಾಗೂ ಗಜೇಂದ್ರಗಡ ತಾಲೂಕು ಘಟಕದಿಂದ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ವೇಳೆ ಮಾತನಾಡಿದಂತಹ ಪ್ರತಿಭಟನಾಕಾರರು, ಯತ್ನಾಳ್ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಬೇಕಾದವರು. ಪಂಚಮಸಾಲಿ 2A ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಯತ್ನಾಳ್ ಇಲ್ಲ ಅಂದ್ರೆ ಬಿಜೆಪಿ ಏನೂ ಇಲ್ಲ. ಹಿಂದೂ ಪರವಾಗಿ ಮಾತನಾಡೋರನ್ನ ಬಿಜೆಪಿಯಲ್ಲಿ ಮೂಲೆ ಗುಂಪು ಮಾಡಲು ಹೊರಟಿದ್ದೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು BS ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರಿ ಪ್ರತಿಭಟನಾಕಾರರು ಕೂಡಲೇ ಯತ್ನಾಳ್ ಉಚ್ಚಾಟನೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ರು. ಹಿಂದೂ ಪರವಾಗಿ ದಲಿತ, ಯಾಕಂದ್ರ ತಾವು ಸಚಿವ ಸ್ಥಾನಕ್ಕೆ ಸದ್ಯ ಅಧಿಕರಿಸಿರೋರು, ಇದಕ್ಕೆ ಸರ್ಕಾರ ಇದ್ದಾಗ ಸಚಿವ ಸ್ಥಾನ ಬೇಡ, ನಮಗ್ ಮೀಸಲಾತಿ ಬೇಕಂತೇಳಿ ನಿರಂತರವಾಗಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಅದ್ರ ಜೊತೆಯಲ್ಲಿ ಸನ್ಮಾನ ನಾವು ಯಡಿಯೂರಪ್ಪ ಹಾಗೂ ವಿಜಯೇಂದ್ರಿಗೆ ಹೇಳ್ಬೇಕಾಗತ್ತ ಒಂದ್ ಮಾತ. ಅವ್ರು ಏನ್ ತಿಳ್ಕೊಂಡ್ಬಿಟ್ರ ಅಂದ್ರ ರಾಜ್ಯ ಒಳಗ ನಾವಿಲ್ಲ ಅಂದ್ರ ಏನಿಲ್ಲ ತಿಳ್ಕೊಂಡ್ಬಿಟ್ರದ. ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಂದ್ರ ನಿಮ್ಮ ಬಿಜೆಪಿ ಪಕ್ಷದೊಳಗೆ ಏನೂ ಇಲ್ಲ. ಇದ್ರ ಗಮನದಲ್ಲಿ ನಿಮ್ಮ ಬಲ್ಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಇಲ್ಲ ಅಂದ್ರೆ ನಿಮ್ಮ ಬಿಜೆಪಿ ಪಕ್ಷದೊಳಗೆ ಏನೂ ಇಲ್ಲ. ಯಾಕಂದ್ರ ಹಿಂದೂ ಪರವಾಗಿ ಕೆಲವೊಂದರ ನಾಲ್ಕೇ ಬಂದಿದ್ರು. ಅವ್ರು ಎಲ್ಲರೂ ಮುಳುಗುಂಪು ಮಾಡಕ್ ಹೋದ್ರಿ. ನೀವು ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲ್ಸತ್ತ. ಅದ್ರ ಜೊತೆಯಲ್ಲಿ ನೀವು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಮಲೆನಾಡು ಇರ್ಬೋದು, ಚಾಮರಾಜನಗರ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅನೇಕ ಎಲ್ಲಾ ಕಡೆ ಹಿಂದುತ್ವ ಬಯಲು ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ನಿಮಗೆ ನಾವು ಮುಂದಿನ ತೀರ್ಮಾನಗಳಲ್ಲಿ ರಾಜ್ಯಾದ್ಯಂತ ನಾವು 10ನೇ ತಾರೀಕಿಗೆ ಬಸವಲಿಂಗ ಮೃತ್ಯುಂಜಯ ಮಹಾಸ್ವಾಮಿಗಳು ಒಂದು ಗಡುವು ಕೊಟ್ಟರೆ ನಿಮ್ಗೆ 10ನೇ ತಾರೀಕಿಗೆ ಅಲ್ಲಿ ಮಟ್ಟ ನಾವು ಸಂಕೇತವಾಗಿ ಪ್ರತಿಭಟನೆ ಮಾಡಾಗುತ್ತೀವಿ. ನೀವೇನಲ್ಲ 10ನೇ ತಾರೀಕು ಒಳಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರನ್ನ ನೀವು ಪಕ್ಷಕ್ಕೆ ಪರಿಶೀಲನೆ ಮಾಡಿ ವಾಪಸ್ ತೆಗೆದುಕೊಳ್ಳುತ್ತಿದ್ದರೆ ಮುಂದಿನ ತೀರ್ಮಾನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ಎಲ್ಲಿ ಬೇಕಾದಲ್ಲಿ ಬೆಂಕಿ ಹಚ್ಚುವಂತ ಕೆಲಸಗಳಾಗ್ತಾವ. ಇದು ನೆನಪಿರಲಿ ವಿಜಯೇಂದ್ರ ಅವರೇ, ಯಡಿಯೂರಪ್ಪನವರೇ. ಯಾಕಂದ್ರೆ ನೀವು 4 ಸಲ ಮುಖ್ಯಮಂತ್ರಿ ಆಗಿರಿ, ಪದೇ ಮಕ್ಕಳಾದ್ರೆ ಮೊಮ್ಮಕ್ಕಳಾದ್ರೆ ಬರೀ ಪ್ರತಿ ಸಲ ನೀವ ಆಗ್ಬೇಕು. ಮತ್ತೊಂದು ಸಮಾಜ ಯಾರು ಆಗ್ಬಿಡ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎದುರುಕೊಟ್ಟಿಲ್ಲ, ವಿರೋಧ ಪಕ್ಷ ನಾಯಕರ ಸ್ಥಾನಕ್ಕೆ ಎದುರುಕೊಟ್ಟಿಲ್ಲ. ಮತ್ತು ಪದೇ ಸಮಾಜವನ್ನ 2A ಮೀಸಲಾತಿ ಹೋರಾಟದೊಳಗ ತಾವು ಏನ್ ಮಾಡಿ ಎಲ್ಲ ಕೂಡ ಸ್ವಾಮಿ, ತಾವು ಮುಖ್ಯಮಂತ್ರಿ ಆಗ್ರಿ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಒಂದು ಭಾಷಣ ಮಾಡಿರಿ. ಹರಿಯಾಣದಾಗ ನೆನಪೋಗ್ತಿಲ್ಲ, ನೆನಪು ನೀವು ಏನಂತ ಮಾಡಿ ನೀವು ಒಂದು ಪಂಚಮಸಾಲಿ ಸಮಾಜದ ಕೊಡುಗೆ ಐತಿ, ನಿಮ್ಮ ನಿಟ್ಟಿನ ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿ ನೀವ್ ಏನ್ ಮಾಡಾಕುಂತೀರಿ? ಈಗ ಒಳ್ಳೆ ನಮ್ಮ ಸಮಾಜ ಇರುವಂತ ಲೀಡರ್ಗಳನ್ನ, ಯಾಕಂದ್ರ ನಾವು ಪಂಚಮಸಾಲಿ ಸಮಾಜದವರೆಲ್ಲ, ಅಖಂಡ ವೀರ ಲಿಂಗಾಯತವರೆಲ್ಲ, ಹಿಂದೂ ಸಮಾಜದವರೆಲ್ಲ ಎಲ್ಲ ಒಂದ. ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ನೇತೃತ್ವದಲ್ಲಿ ಐತಂತ ಈ ಮೂಲಕ ನಾವು ತಿಳಿಸ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ನಾವು ಯಾಕಂದ್ರ ಇದು ಹೋರಾಟ ಮಾಡ್ಲೇಬೇಕಿದೆ. ಯಾಕಂದ್ರ ಒಂದು ಸಮಾಜಕ್ಕೆ ಅನ್ಯಾಯ ಆಗಿಲ್ಲ, ಇದು ರಾಜ್ಯಾದ್ಯಂತ ನಮ್ಮ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿರೋ ಸ್ವಾಮಿ. ಯಾಕಂದ್ರ ಹಿಂದೂ ಪರವಾಗಿ ಅಂತ ಲೀಡರ್ ಅವರು, ಯಾಕಂದ್ರ ಅವ್ರಿಗೆ ನೀವು ಅನ್ಯಾಯ ಮಾಡ್ತೀರಂದ್ರ ಎಷ್ಟು ಸರಿ ಮುಂದಿನ ತೀರ್ಮಾನಗಳಲ್ಲಿ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರಿಗೆ ಈ ರಾಜ್ಯಾದ್ಯಂತ ಇವತ್ತು ಪಂಚಮಸಾಲಿ ಸಮಾಜ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ತಕ್ಕ ಪಾಠ ಐತಿ. ಹಿಂದಕ್ಕೆ ನೀವು ವಿಶ್ವಪ್ಪ ಸಾಹೇಬ್ರ ಹೊರಗೆ ಹಾಕಿದ್ರಿ, ಈಗ ಯತ್ನಾಳ್ ಹೊರಗೆ ಹಾಕಿದ್ರಿ, ಅನಂತ ಕುಮಾರ್ ಹೆಗಡೆ ಅವರು ಹೊರಗೆ ಹಾಕಿದ್ರಿ, ನೀವು ಅನೇಕ ನಾಯಕರನ್ನು ಹೊರಗೆ ಹಾಕಿದ್ರಿ. ನೀವು ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೇಳೋದ್ರಲ್ಲಿ SC/ST ಸಮಾಜಕ್ಕೆ ಕೇಳಿದ್ರು, ನಮ್ಮ ಪಂಚಮಸಾಲಿ ಸಮಾಜಕ್ಕೆ 2A ಕೇಳಿದ್ರು, ಆ ಉಳಿದ ಸಮಾಜ ಅಂತ ಒಳಪಗಡಗಳಂತ ಎಲ್ಲಾ ಸಮಾಜಕ್ಕೂ ಒಕ್ಕಲಿಗ ಸಮಾಜಕ್ಕೆ ಕೇಳಿದ್ರು, ಎಲ್ಲಾ ಸಮಾಜಕ್ಕೆ ಮೀಸಲಾತಿ ಕೊಡುವಂತ ಕೇಳಿದ್ರು. ಯಾರು ಇದ್ರೆ ಅದು ಏಕೈಕ ನಾಯಕ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ನಾವು ನೋಡ್ತೇವೆ ನಿಮ್ಗೆ ಯಾರು. ಲಿಂಗೈಕ ಶ್ರೀ ಸಿದ್ದಗಂಗಾ ಶ್ರೀಗಳ 118ನೆಯ ವರ್ಷದ ಜನ್ಮ ದಿನೋತ್ಸವದ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ BR ಕೊಪ್ಪೂಲು ಗ್ರಾಮದಲ್ಲಿ ಮಂಡ್ಯದ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸಿದ್ದಗಂಗಾ ಶ್ರೀಗಳ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಇನ್ನು ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು. ಇದೇ ವೇಳೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಪದಾಧಿಕಾರಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ತಾಲೂಕಿನ ಹಲವರಿಗೆ ಶ್ರೀಗಳ ಜಯಂತಿಯ ದಿನದಂದು ಸನ್ಮಾನಿಸಿ ಅಭಿನಂದಿಸಿ ಜನರಿಗೆ ಪ್ರಸಾದ ವಿತರಿಸಿ ಅರ್ಥಪೂರ್ಣವಾಗಿ ಜಯಂತಿಗೆ ಕಾರಣವಾದರು. ವತಿಯಿಂದ ಬಾಬರಂಕೊಪ್ಪಲು ಗ್ರಾಮದಲ್ಲಿ ಪೂಜ್ಯ ಸ್ವಾಮೀಜಿಗಳಾದಂಥ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನೋತ್ಸವವನ್ನು ಮಾಡಿದ್ದೀವಿ.
ಇದೇ ರೀತಿ ಪ್ರತಿ ವರ್ಷ ನಾವು ಸ್ವಾಮೀಜಿಗಳ ಸ್ಮರಣೆ ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಮತ್ತು ಸ್ವಾಮೀಜಿಯವರು ಮತ್ತೆ ಈ ಧರೆಗೆ ಇಳಿದು ಬಂದು ಏನು ಅಜ್ಞಾನ ಅಂತ ಏನು ಜನಗಳಿಗಿದೆ ಅಜ್ಞಾನ ತೊಳಿಬೇಕು, ಮತ್ತು ಏನು ಬಡವ್ರ ಮಕ್ಕಳು ಅನಾಥರಿದ್ದಾರೆ ಅವ್ರಿಗೆ ಅನ್ನದಾನ ಮಾಡಬೇಕು, ಮತ್ತೆ ಸ್ವಾಮಿಗಳು ಹುಟ್ಟು ಬರಲಿ ಅಂತೇಳಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವತಿಯಿಂದ ಕಾರ್ಯಕ್ರಮದ ಅಧ್ಯಕ್ಷೀಯ ಬಳ್ಳಕೆರೆ ಶ್ರೀಕಾಂತ್ ಅವರು ಗೌರವ ಅಧ್ಯಕ್ಷರು ಮಂಡ್ಯ ರಕ್ಷಣಾ ವೇದಿಕೆ ಅವರಿಗೆ ಧನ್ಯವಾದಗಳು. ಜಾಮರ್ ಸಮಸ್ಯೆ ಬಗೆಹರಿದೇ ಇದ್ರೆ ಏಪ್ರಿಲ್ 4ರಂದು ಜೈಲಿಗೆ ನುಗ್ಗಿ ಜಾಮರ್ ಕಿತ್ತು ಬಿಸಾಕ್ತೇವೆ ಎಂದು ಶಾಸಕ ಕಾಮತ್ ಅವರು ವಾರ್ನಿಂಗ್ ಒಂದನ್ನ ನೀಡಿದ್ದಾರೆ. ಮಂಗಳೂರಿನ ಕಾರಾಗೃಹದಲ್ಲಿ ಅಳವಡಿಸಿರುವಂತಹ ಮೊಬೈಲ್ ಜಾಮರ್ನಿಂದಾಗಿ ಸಾರ್ವಜನಿಕರಿಗೆ ವಿಪರೀತ ತೊಂದರೆಯಾಗುತ್ತಿದ್ದು, ಸಂಬಂಧಪಟ್ಟವರು ಯಾವುದೇ ಮನವಿಯನ್ನ ಸಲ್ಲಿಸಿದ್ರೂ ಸ್ಪಂದಿಸ್ತಾ ಇಲ್ಲ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿದರು. ಇನ್ನು ಮೊಬೈಲ್ ಜಾಮರ್ ನಿಂದಾಗಿ ಸಮಸ್ಯೆಯ ಬಗ್ಗೆ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತನಾಡುತ್ತಿದ್ದೇನೆ. ಮಂಗಳೂರು ಜೈಲಿಗೆ ಯಾಕೆ ಮೊಬೈಲ್ ಜಾಮರ್ ಎಂದು ಪ್ರಶ್ನಿಸಿದರು. ಅವರು ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ನೀಡುವವರು ಯಾರು ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜೈಲಿನಲ್ಲಿರುವ ಕೈದಿಗಳಿಗೂ ತಪ್ಪು ಮಾಡಲಿಕ್ಕೆ ಧೈರ್ಯ ಬರ್ತಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಘಟಕದೊಂದಿಗೆ ತಪ್ಪು ಮಾಡಿರುವುದರ ಕೇಸ್ಗಳನ್ನು ವಾಪಸ್ ಪಡಿತಾ ಇದ್ದಾರೆ. ಜೈಲಿನಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ಮಾಡಲು ಕಾಂಗ್ರೆಸ್ ನೇತೃತ್ವದ ಮಂತ್ರಿಗಳು ಮತ್ತು ಆಡಳಿತ ವ್ಯವಸ್ಥೆ ಬಿಡುತ್ತಿಲ್ಲ ಎಂದು ಆರೋಪಿಸಿದರು. ಇನ್ನು ಸಮಸ್ಯೆ ಬಗೆಹರಿಸಲು ಜೈಲಿನ ಅಧಿಕಾರಿಗಳು ಮಂಗಳೂರಿಗೆ ಆಗಮಿಸಿದ್ದಾರೆ ಎಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 3ರ ಒಳಗಾಗಿ ಜೈಲಿನ ಜಾಮರ್ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ಏಪ್ರಿಲ್ 4ನೆಯ ತಾರೀಕಿನಂದು ಸಾರ್ವಜನಿಕರ ಪರವಾಗಿ ಬಿಜೆಪಿ ಕಾರ್ಯಕರ್ತರಿಂದಲೇ ಎಲ್ಲರೂ ಸೇರಿಕೊಂಡು ಜಾಮರ್ ಅನ್ನ ಸರಿಪಡಿಸಲಿ ಎಂದು ಜೈಲಿನ ಒಳಗಡೆ ನುಗ್ಗಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂತೇಳುವಂತ ಪ್ರಶ್ನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಜಿಲ್ಲಾ ಕಾರಾಗೃಹ ಅಂದರೆ ಜಿಲ್ಲಾ ಜೈಲ್, ಇಲ್ಲಿ ಜಾಮರ್ ಅಳವಡಿಕೆಯ ನಂತರ ಜನರಿಗೆ ಆಗುವಂಥ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಈ ರಾಜ್ಯದ ಜೈಲು ವಿಭಾಗದ ಉನ್ನತ ಅಧಿಕಾರಿಗಳ ಗಮನ ಫೋನ್ ಮುಖಾಂತರ ನಾನು ಗಮನವನ್ನು ತಂದಿದ್ದೇನೆ. ತದನಂತರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಜೈಲ್ ಸೂಪರಿಂಟೆಂಡೆಂಟ್ಗಳು ಕೂಡ ಗಮನವನ್ನು ತಂದಿದ್ದೇನೆ. ತದನಂತರ ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ನಿಯೋಗ ಹೋಗಿ ನನ್ನ ನೇತೃತ್ವದಲ್ಲಿ ಜೈಲ್ ಸೂಪರಿಂಟೆಂಡೆಂಟ್ಗಳಿಗೆ ಒಂದು ಮನವಿಯನ್ನು, ಲಿಖಿತವಾದ ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. ಆದರೆ ನನ್ನದೊಂದು ಪ್ರಶ್ನೆ ಇದೆ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ ಬೀಳುತ್ತೆ? ಜೈಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಜಾಮರ್ನ ಅವಶ್ಯಕತೆ ಬೀಳೋದೇ ಇಲ್ಲ. ಆ ಜೈಲಿನಲ್ಲಿರುವಂಥ ಒಳಗಡೆ ಇರುವಂಥ ಕೈದಿಗಳು ಮೊಬೈಲನ್ನು ಹೇಗೆ ಉಪಯೋಗಿಸ್ತಾರೆ? ಅವರ ಕೈಯಲ್ಲಿ ಹೋಗಿ ಮೊಬೈಲ್ ಕೊಡುವವರು ಯಾರು? ಅಧಿಕಾರಿಗಳ ಸಹಕಾರವಿಲ್ಲದೆ ಆ ಕೈದಿಗಳ ಕೈಯಲ್ಲಿ ಮೊಬೈಲ್ ಹೋಗಿ ಮುಟ್ಟುವುದು ಹೇಗೆ ಅಂತೇಳುವಂಥ ಪ್ರಶ್ನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಜೈಲಲ್ಲಿ ಕೂತ್ಕೊಳ್ಳುವಂಥ ಕೈದಿಗೆ ಕೂಡ ಒಂದು ರೀತಿಯ ಧೈರ್ಯ ಬರುತ್ತೆ. ಮಾಡಿದರೆ ಜೈಲಿನ ಅಧಿಕಾರಿಗಳು ಜೈಲಿಗೆ ಜಾಮರ್ನ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಅಧಿಕಾರಿಗಳನ್ನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಆಡಳಿತದ ನೇತೃತ್ವದ ಮಂತ್ರಿಗಳಿರ್ಬೋದು, ಆಡಳಿತದ ವ್ಯವಸ್ಥೆ ಜೈಲಿನ ಅಧಿಕಾರಿಗಳಿಗೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳುವಂಥ ರೀತಿಯ ಒಂದು ವ್ಯವಸ್ಥೆ ಜನರ ಮನಸ್ಸಿನಲ್ಲಿ ಬರ್ತಾ ಇದೆ. ಸರಿಯಪ್ಪ, ಜೈಲಿನ ವ್ಯವಸ್ಥೆಗಳು ಸರಿ, ನೀವು ಹಾಗೆ ಕೆಲಸ ಮಾಡಬೇಕು ಅಂತೇಳಿ ಆದರೆ ನೀವು ಜಾಮರ್ ಹಾಕಿದರೆ ಜೈಲಿನ ಒಳಗಡೆ ಜಾಮರ್ ಹಾಕಿ ಸಾರ್ವಜನಿಕರಿಗೆ 5, 6, 7, 8 ವಾರ್ಡ್ಗಳಿಗೆ ತೊಂದರೆ ಆಗುವ ರೀತಿ ಜಾಮರ್ ಹಾಕಿಕೊಂಡು ಜನರಿಗೆ ಸಂಕಷ್ಟದಲ್ಲಿ ಹಾಕಿದ್ದೀರಿ. ಇವತ್ತು ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಈಗಾಗಲೇ ಜೈಲಿನ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿದಾಗ ನುರಿತ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳು ಅದಕ್ಕೆ ಈಗಾಗಲೇ ಇವತ್ತೇನು ಮಂಗಳೂರಿಗೆ ಬರ್ತಾ ಇದ್ದಾರೆ
ಅಂತ ಹೇಳಿ ನಾನು ಕೇಳಿಸ್ಕೊಂಡೆ. ಅವರು ಇವತ್ತು ಮಂಗಳೂರಿಗೆ ಬರಲಿ, ಅವರಿಗೆ 2 ರಿಂದ 3 ದಿವಸಗಳ ಸಮಯವನ್ನು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ. ಕಾಂಗ್ರೆಸ್ನ ಆಡಳಿತದ ದುರ್ದಾಡಳಿತ ನಮಗೆ ಯಾವ ರೀತಿಯಲ್ಲಿ ಇದೆ ಅಂತ ಕೇಳಿದರೆ, ಅವರ 3 ದಿವಸದ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಮಂಗಳೂರಿನ ಎಲ್ಲ ಆಚೆಪಾಚೆ ಇರುವಂಥ ವಾರ್ಡುಗಳಿಗೆ ಆಗುತ್ತಿರುವಂಥ ಜಾಮರ್ನ ಸಮಸ್ಯೆಗಳನ್ನು ಅವರು ಸರಿಪಡಿಸಿಲ್ಲ ಅಂತೇಳಿ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದ ಕಾರ್ಯಕರ್ತರು ದಕ್ಷಿಣ ಕನ್ನಡ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಹಣ ಕೊಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಂಡ್ಯದ ಕೆಆರ್ಪೇಟೆಯಲ್ಲಿ ಕ್ಷೇತ್ರದ ಜೆಡಿಎಸ್ ಶಾಸಕ ಎಚ್ಡಿ ಮಂಜು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಮಳೆಯಿಂದಾಗಿ ಆದಂತಹ ಅನುದಾನವನ್ನ ಪರಿಹರಿಸಲು ಈ ಒಂದು ಪರಿಹಾರವನ್ನ ಘೋಷಿಸಲು ಸರ್ಕಾರ ಯಾವುದೇ ರೀತಿಯಾದಂತಹ ಅನುದಾನವನ್ನ ನೀಡುತ್ತಿಲ್ಲ. ಎಷ್ಟೇ ಕೇಳಿಕೊಂಡ್ರೂ ಸರ್ಕಾರದ ನಿರ್ಲಕ್ಷ್ಯ ಪಡುತ್ತಿದೆ. ಶೀಘ್ರವಾಗಿ ಈ ಬಗ್ಗೆ ಪಕ್ಷದ ವರಿಷ್ಠರ ಜೊತೆ ಮಾತನಾಡಿ ಪೂರ್ವಭಾವಿ ಸಭೆ ನಡೆಸಿ ಪರಿಹಾರವನ್ನ ಒದಗಿಸಿ, ಇಲ್ಲದಿದ್ದಲ್ಲಿ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ವಿಧಾನಸೌಧಕ್ಕೆ ಮತದಾರರು ಮತ್ತು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ನಡೆಸಿ ಮುತ್ತಿಗೆ ಹಾಕುತ್ತೇವೆ. ಈಗಾಗಲೇ ಈ ಬಗ್ಗೆ ಕಾರ್ಯಕರ್ತರ ಜೊತೆಗೆ ಮಾತನಾಡಿದ್ದೇನೆ. ಈ ನಿರ್ಧಾರಕ್ಕೆ ಕಾರ್ಯಕರ್ತರು ಕೂಡ ಸಿದ್ಧರಿದ್ದಾರೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. PLD ಬ್ಯಾಂಕ್ ಡೈರೆಕ್ಟರ್ ಧನಂಜಯ ಅಂತ ಹೇಳೋದು. ನಮಗೆ ನಮ್ಮ ಶಾಸಕರಾದ HT ಮಂಜಣ್ಣರು ಇದ್ದಾರೆ ಇಲ್ಲಿ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ. ಅಭಿವೃದ್ಧಿ ಅನ್ನೋದು ಇಲ್ಲಿ ಕನಸಾಗ್ಬಿಟ್ಟಿದೆ. ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಏನು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದಾರೆ, ನಮ್ಮ ಮೇಲ್ಮಟ್ಟದ ಮುಖ್ಯಮಂತ್ರಿಗಳಿದ್ದಾರೆ. ಹಂಗಾಗಿ ಇಲ್ಲಿ ನಮ್ಮ ಕೇರ್ಪೇಟೆ ತಾಲೂಕಿಗೆ ಹೆಚ್ಚಿನ ಅನುದಾನ ಕೊಟ್ಟರೆ ಇಲ್ಲಿ ಕಾಂಗ್ರೆಸ್ಸೊಂದು BJPದು JDS ಅಂತ ಎಲ್ಲೂ ಆಗಲ್ಲ. ರೋಡು ಎಲ್ಲ ಒಂದೇ ತಾವು ನಮ್ಮ ಸರ್ಕಾರ ಇದಾಗಿ ಒಟ್ಟಾರೆ ಎಲ್ಲದಕ್ಕೂ ಅಭಿವೃದ್ಧಿಗೆ ಫಂಡ್ ಹಾಕಿದ್ರೆ ಎಲ್ಲ ತಾವು ರೋಡ್ ಹೋಗಿರೋದಕ್ಕೆಲ್ಲ ರೋಡ್ ಮಾಡಿಸ್ತಾರೆ. ಕೆರೆಗೆ ನೀರಿಲ್ಲದ ಹೊತ್ತಕ್ಕೆ ಕೆರೆ ನೀರು ತುಂಬಿಸೋಂಥ ಕೆಲಸ ಮಾಡಿಸ್ತಾರೆ. ಹಂಗಾಗಿ ಕರೆಂಟ್ ಬಿಲ್ನೇ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ KEBಗೆ ಸರ್ಕಾರದ ವತಿಯಿಂದ. ಅದೆಲ್ಲ ಕಟ್ಟಿದ್ರೆ ಕೆರೆಗೆ ಅಲ್ಪ ಸ್ವಲ್ಪ ನೀರು ತುಂಬಿದಿಲ್ಲ ಹೋದೋಕ್ಕೆ ಕೆರೆಗೆ ನೀರು ತುಂಬಿಸೋಂಥ ಕೆಲಸ ಮಾಡ್ತಾರೆ ಶಾಸಕರು. ಹಂಗಾಗಿ ದಯಮಾಡಿ ಆ ಕರೆಂಟ್ ಬಿಲ್ ಏನಿದೆ ಕರೆಂಟ್ ಬಿಲ್ ಕಟ್ಟಬೇಕು. ಹಂಗಾಗಿ ಇಲ್ಲಿಗೆ ಅನುದಾನ ಒಂದು ಸ್ವಲ್ಪ ಕಳಿಸ್ಕೊಟ್ರೆ ಆದಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಾರೆ. ಆಮೇಲೆ ಏನು ಇವಾಗ ಅಭಿವೃದ್ಧಿಗೆ ಏನಾರು ಅವರು ಫಂಡ್ ಏನಾರು ಕಳಿಸ್ತಿಲ್ಲ ಅಂದರೆ ಶಾಸಕರು ಒಳಗೂಡಿ ಪಕ್ಷಾತೀತವಾಗಿ ನಾವು ಅವ್ರ ಜೊತೆ ಹೆಜ್ಜೆ ಹಾಕೋಕ್ಕೆ ನಾವು ಸಹಕರಿಸ್ತೀವಿ. ಅದು ಮಾಡಿದ್ದಾರೆ, ಅವರು ಕೊಡ್ತೀನಿ ಅಂತ ಹೇಳಿದ್ರೆ ಆದರೂ ಕೂಡ ಅನುದಾನ ಬರ್ತಾ ಇಲ್ಲ. ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಕೇರ್ಪೇಟೆ ಎಲ್ಲ JDS ಜನಪ್ರತಿನಿಧಿಗಳೇನವ್ರೆ ಅವರು ಹಾಗೂ ಮತದಾರರೇನವ್ರೆ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಪಾದಯಾತ್ರೆ ಮಾಡಲು ಸಿದ್ಧರಾಗಿದ್ದೀವಿ. ನಾವೆಲ್ಲ ಈಗ 6 ತಿಂಗಳು 7 ತಿಂಗಳು ಆಗಿದ್ದಲ್ಲ, ಹಿಂದಿನ ಗೌರ್ಮೆಂಟಲ್ಲೇ ಆಗಿತ್ತು. BJP ಸರ್ಕಾರ ಇದ್ದ ಸಂದರ್ಭದಲ್ಲೇ ಅಪಾರವಾದ ಮಳೆ ಬಿದ್ದು 8 ಕೆರೆಗಳು 46 ಕಟ್ಟೆಗಳು ಡ್ಯಾಮೇಜ್ ಆಗಿತ್ತು. ರೋಡ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಅದರಿಂದ 2 ಪ್ರಾಣ ಹಾನಿನೂ ಆಗಿದೆ. ಒಂದು ನಾಗರಘಟ್ಟ ರಸ್ತೆಯಲ್ಲಿ ಇರುವಂಥ ಒಬ್ಬ ಬೈಕ್ ಸವಾರ ಮೃತಪಟ್ಟಿದ್ದಾನೆ. ಸಾರಂಗಿ ಬ್ರಿಡ್ಜ್ ಕೆಳಗಡೆ ಒಬ್ಬ ಬೈಕ್ ಸವಾರ ಅಲ್ಲೂ ಸಹ ಮೃತಪಟ್ಟಿದ್ದಾನೆ. ಅದೆಲ್ಲನೂ ಸಹ ಪ್ರತಿಯೊಂದು ಹೌಸಲ್ಲೂ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸದನ ನಡೆದಾಗಲೇ ಎಲ್ಲಾಗಲೂ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ. RDPR ಇಲಾಖೆಗೆ ಹೇಳಿದ್ವಿ, ಅದು ನಮ್ಮ ಇಲಾಖೆಗೆ ಬರೋಕ್ಕಿಲ್ಲ ಅಂತ ಹೇಳಿದ್ರು. ಮೈನರ್ ಇರಿಗೇಷನ್ ಕೇಳಿದ್ವಿ, ಅದು ನಮ್ಮ ಇಲಾಖೆಗೆ ಬರೋಕ್ಕಿಲ್ಲ, ನಮ್ಮ ಇಲಾಖೆ ವ್ಯಾಪ್ತಿ ಇಲ್ಲ ಅಂತ ಹೇಳಿದ್ರು. ಇದು ಫ್ಲಡ್ ಆದ್ದರಿಂದ DC ಅವ್ರ ಮುಖಾಂತರ ರೆವಿನ್ಯೂ ಇಲಾಖೆಗೆ ಅಂತ ಹೇಳಿದ್ರು. ರೆವಿನ್ಯೂ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ DC ಅವ್ರನ್ನೂ ಅಪ್ರೋಚ್ ಮಾಡಿದ್ವಿ. ಕೊನೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಕೊಟ್ಟು ನಾವು ಧರಣಿ ಮಾಡ್ತೀವಿ ಅಂದರು. ಆ ಸಂದರ್ಭದಲ್ಲಿ ಅವರು ಅಂದಾಜು ಪಟ್ಟಿ ತರಿಸ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆಗೆ ಬರೆದು ಆರ್ಥಿಕ ಇಲಾಖೆಯಲ್ಲಿ ಅನುದಾನ ಇಲ್ಲ ಅಂತ ವಾಪಸ್ ಹಾಕಿದ್ದಾರೆ. ಫುಲ್ ಜಮೀನೆಲ್ಲ ಪೂರ್ತಿ ಯಾರ್ಯಾರ ಜಮೀನು ಯಾರ್ಯಾರ್ದು ಗೊತ್ತಾಗಲ್ಲ, ಎಲ್ಲ ಪೂರ್ತಿ ಕೊಚ್ಚೋಗಿದೆ. ಹಳ್ಳ ದಾಟಕ್ಕಾಗ್ತಾ ಇಲ್ಲ. ರೈತರು ಬೇಸಾಯನೇ ಮಾಡಿಲ್ಲ. ಕನಿಷ್ಠ ಪಕ್ಷ 600-700 ಎಕರೆ ಬೇಸಾಯನೇ ಮಾಡಿಲ್ಲ. ಅವರು ರೈತರು ಆ ಬೆಳೆದಂಥ ಬೆಳೆಗೂ ಅವ್ರಿಗಾಗಂಥ ಖರ್ಚಿಗೂ ಅದು ಮಾರಾಟ ಮಾಡೋದು ಬಂದಂಥ ರೈತರಿಗೆ ನಷ್ಟ ಆದ್ರೂ ಸಹ ಇವತ್ತು ದೇಶಕ್ಕೋಸ್ಕರ ಅನ್ನ ಕೊಡಲಿಕ್ಕೆ ಮಾನಸಿಕವಾಗಿ ಅವನ ಕೂಲಿನ ಲೆಕ್ಕಿಸ್ತಾನೆ. ಅಷ್ಟು ರೈತರ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪೆಟ್ರೋಲ್ ಬಂಕ್ನ ಬಳಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ವಾಹನ ಸವಾರರಿಗೆ ದಾಸವಾಳ ಹೂ ಚಾಕ್ಲೇಟ್ ಕೊಟ್ಟು ಸರ್ಕಾರಕ್ಕೆ ವ್ಯಂಗ್ಯವನ್ನ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯಲ್ಲಿ ಮುಳುಗಿ ಹೋಗಿದೆ, ಜನರ ಕಿವಿಗೆ ಹೂವು ಇಡ್ತಾ ಇದ್ದಾರೆ. ಬೆಲೆ ಏರಿಕೆ ಬಾಕ್ಸ್ ಆಫೀಸ್ನ ಸುಲ್ತಾನ ಸಿದ್ದರಾಮಯ್ಯಗೆ ಧಿಕ್ಕಾರ ಧಿಕ್ಕಾರ. ಹಾಲು ದರ ಏರಿಕೆ ಮಾಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ.
ಡೀಸೆಲ್ ದರ ಏರಿಕೆ ಮಾಡಿದ ಸರ್ಕಾರ ಕೈ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಮಂಜುನಾಥ್, ಹೊಸಹಳ್ಳಿ ಶಿವು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ನಮ್ದು ನುಡಿದಂತೆ ನಡೆಯುವ ಸರ್ಕಾರ, ಕರ್ನಾಟಕವನ್ನ ರಾಮರಾಜ್ಯ ಮಾಡ್ತೀವಿ ಅಂತೇಳಿ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಇವತ್ತು ರೈತಾಪಿ ವರ್ಗದವರು, ಬಡವರು ಮತ್ತು ಏನು ಮಧ್ಯಮ ವರ್ಗದವರ ಕಿವಿಗೆ ಹೂ ಇಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಕಳೆದ 10 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತು ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂ ಇಡುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಹಾಲಿನ ಬೆಲೆ 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಆಯಿತು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮೆಡಿಕಲ್ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದ್ರೂ ಕೂಡ ದುಬಾರಿ ಶುಲ್ಕವನ್ನು ಕೊಡುವಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಲಿಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ದರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಒಂದು ಬಿಟ್ಟಿದ್ದಾರೆ ನೋಡ್ರಪ್ಪ, ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯಿತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಭಾಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡೋಕ್ಕೆ ಇವತ್ತು ಭಾಳ ಹೆದರ್ಕೋತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸು, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸು, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸು ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯಿತು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನು ಕ್ಷಮಿಸ್ಬಿಡಿ ಮತದಾರರೇ ಅಂತೇಳಿ ಮತದಾರರಿಗೆ ಅಪೀಲ್ ಮಾಡೋದ್ರ ಮುಖಾಂತರ ಇವತ್ತು ನಾವು ಚಾಕ್ಲೇಟು ಮತ್ತು ದಾಸವಾಳದ ಹೂವನ್ನು, ಯಾಕೆಂದರೆ ಕಿವಿಗೆ ದಾಸವಾಳದ ಹೂವು ಮುಡಿಸಿದೆ ಇವತ್ತು ಅಕ್ಷರಶಃ ಮತದಾರರ ಕಿವಿಗೆ, ಕನ್ನಡಿಗರ ಕಿವಿಗೆ, ತಮಿಳ್ನಾಡಿಗೆ ನೀರು ಬಿಟ್ಟು ಕನ್ನಡಿಗರ ಕಿವಿಗೆ ಬಿಡ್ತು, ಆ ಕಡೆ ತೆಲಂಗಾಣಕ್ಕೆ ನೀರು ಹರಿಸಿ ಆ ಕಡೆ ಭಾಗದ ರೈತರ ಕಿವಿಗೂ ಬಿಡ್ತು. ಎಲ್ಲವೂ ದುಬಾರಿ ಸರ್ಕಾರ. ಬೆಲೆ ಏರಿಕೆ ಬಾದ್ಶಾ ಸಿದ್ದರಾಮಯ್ಯನವರು ಈ ಕೂಡಲೇ ಈ ನಿರ್ಣಯವನ್ನು ಕೈಬಿಟ್ಟು ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆಗ್ರಹ ಮಾಡ್ತೀನಿ. ನಮ್ಮದು ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಹಾಲಿನ ಬೆಲೆ ಏರಿಕೆ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಳಕಗೊಂಡ ಪಟ್ಟಣದಲ್ಲಿ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಹಿಂದೂಪರ ಸಂಘಟನೆ ಹಾಗೂ ಪಂಚಮಸಾಲಿ ಸಮುದಾಯದ ಮುಖಂಡರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದ್ದು, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಜೋಡಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಕಾಲಿನಿಂದ ತುಳಿದು ರಸ್ತೆ ಮಧ್ಯ ಅಪ್ಪ ಮಗನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕೂಡಲೇ ಯತ್ನಾಳ್ ಅವರನ್ನ ಗೌರವದಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕು ಎಂದು ನೂರಾರು ಕಾರ್ಯಕರ್ತರು ಆಕ್ರೋಶ ಹೊರಹಾಕಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ತಮ್ಮ ಹಿತನುಡಿಗಳನ್ನು ಹೇಳಿರ್ತಕ್ಕಂಥ ಟಿ.ಆರ್. ರಾಘವ್ ಸರ್ಗೆ ಧನ್ಯವಾದಗಳು. ನಮ್ಮ ಮಗಳು ಕೂಡ ಕೇಳ್ಕೊಂಡ್ರವರು ವಿನಂತಿಯನ್ನು ಮಾಡಿದ್ದಕ್ಕೆ ಸಮರ್ಪಿಸುತ್ತಾ, ಬಂಧುಗಳೇ, ಲಿಂಗಾಯತ ಸಮಾಜ ಕಟ್ಟೆ ಅಲ್ಲ, ಹಿಂದುತ್ವ ಕಟ್ಟೆ ಅಲ್ಲ. ನಮ್ಮ ಯತ್ನಾಳ್ ಸಾಹೇಬರನ್ನ ಯಾವಾಗ ಇವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ತಾವೇ ತಮ್ಮ ನಾಯಕ ಓಪನ್ ಆಗಿ ಅವರಂತ ಮಾತಾಡ್ತಕ್ಕಂಥ ನಾಯಕರು ಇಲ್ಲಿವರೆಗೆ ನಾನು 73 ವರ್ಷ ಇಲ್ಲಿವರೆಗೆ ಸಾಕಷ್ಟು ರಾಜಕೀಯ ಮಾಡ್ಕೊತ ಬಂದಿದ್ದೀನಿ, ನೋಡ್ಕೊತ ಬಂದಿದ್ದೀನಿ, ಅವಾಗ ಮಾಡ್ಕೊತ ಬಂದಿದ್ದೀನಿ. ಅದಕ್ಕೆ ನಮ್ಮ ಸಮಾಜಕ್ಕೆ ಮಾಡಿದವರಿಗೆ ಮಾಡಿದ್ದನ್ನು ಮಾಡಲಿಲ್ಲ ಅನ್ನೋ ಮುಂದಿನ ದಿನದ ಕಾರಣಾಗಿಬಿಡ್ತು ಅಂತ ಯತ್ನಾಳ್ ಅವರನ್ನು ಬೆಂಬಲಿಸಬೇಕು, ಅವರ ಕೈಗಳನ್ನು ನಾವು ಬಲಪಡಿಸಬೇಕು. ಯಾಕಂದ್ರೆ ನಾವು ನಮ್ಮ ಸಮಾಜಕ್ಕಾಗಿ ಅವರ ತಂದೆ ಯಾವ ಮಿನಿಸ್ಟರ್ ಇರಲಿಲ್ಲ, ಕುಟುಂಬ ರಾಜಕೀಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತ ಎಲ್ಲಾ ರೀತಿಯ ಸರ್ವಕಾಲಿಕ ಸರ್ವ ಸಮಾಜಗಳನ್ನ ಸಮರ್ಪಿಸುತ್ತಾ, ಬಂಧುಗಳೇ,
ಕೆಆರ್ಪೇಟೆಯ ಕಿಕ್ಕೇರಿ ಮಾರ್ಗ ಮಧ್ಯ ಇರುವಂತಹ ಚಿಕ್ಕಕಳಲೆ ಗೇಟ್ ಬಳಿ ಮಳೆ ಗಾಳಿಗೆ ಭಾರೀ ಗಾತ್ರದ ಮರ ಉರುಳಿ ಬಿದ್ದಿದ್ದು ವಾಹನ ಸಂಚಾರ ಸ್ಥಗಿತವಾಗಿತ್ತು. ಇನ್ನು ಯಾರೂ ಇಲ್ಲದ ವೇಳೆ ಮರ ಉರುಳಿ ಬಿದ್ದಿದ್ದರಿಂದ ಬೇಕರ ಅವಘಡವೊಂದು ತಪ್ಪಿದೆ. ವಾಹನ ಸಂಚಾರವಿಲ್ಲದೆ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ತದನಂತರ ಅರಣ್ಯ ಇಲಾಖೆ ಸಿಬ್ಬಂದಿಯು ಸ್ಥಳಕ್ಕೆ ಭೇಟಿ ನೀಡಿ ಮರ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿತ್ತು. ಸಂಸತ್ತು ತಿದ್ದುಪಡಿ ಕಾಯ್ದೆ ಮಂಡನೆ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯೊಂದನ್ನು ನೀಡಿದ್ದು, ದೇಶದಲ್ಲಿ ಹಣದುಬ್ಬರ, ನಿರುದ್ಯೋಗ, ಬೆಲೆ ಏರಿಕೆ ಸೇರಿ ಹಲವು ಜ್ವಲಂತ ಸಮಸ್ಯೆಗಳಿವೆ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಇದ್ಯಾವುದರ ಬಗ್ಗೆಯೂ ಚರ್ಚಿಸುತ್ತಿಲ್ಲ. ಒಂದು ಸಮುದಾಯವನ್ನ ಗುರುತಿಸಿಕೊಂಡು ಒಡೆದಾಳುವ ನೀತಿ ಅನುಸರಿಸ್ತಾ ಇದೆ. ಇದು ದೇಶದ ಹಿತದೃಷ್ಟಿಯಿಂದ ಸರಿಯಲ್ಲ. ಬಿಜೆಪಿ ರಾಜಕೀಯ ಮಾಡುತ್ತಿದೆ. ಕಾಂಗ್ರೆಸ್ ಇರುವುದರಿಂದ ದೇಶ ಉಳಿದಿದೆ. ದೇಶಕ್ಕೆ ಕಾಂಗ್ರೆಸ್ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದೆ. ದೇಶವೇ ಜಗತ್ತಿನ ತಲೆ ಎತ್ತಿ ನೋಡುತ್ತಿರುವಂತಹ ಬಗ್ಗೆ ಕಾಂಗ್ರೆಸ್ಗೆ ಹೆಮ್ಮೆ ಇದೆ. ಕಾಂಗ್ರೆಸ್ಗೆ ಸಲ್ಲುತ್ತೆ ಎಲ್ಲ ಕೀರ್ತಿ ಅಂತ ಇದೀಗ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಕೊಟ್ಟಂಥದ್ದು ಕೇಂದ್ರದ ಭಾಜಪ ಸರ್ಕಾರ. ಇವತ್ತು ಹಣದುಬ್ಬರ ಇದೆ, ಬೆಲೆ ಏರಿಕೆ ಇದೆ, ಯುವಕರ ಎದುರುಗಡೆ ನಿರುದ್ಯೋಗದ ಸಮಸ್ಯೆ ಇದೆ. ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ, ಹಸಿವಿನಿಂದ ಬಳಲ್ತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳು ಬಿಟ್ಟು ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೆಲವೊಂದು ಕಾಯ್ದೆಗಳು ತಂದು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಕ್ಕಂಥದ್ದು ಇದು ದೇಶದ ಹಿತದೃಷ್ಟಿಯಿಂದ ಸರಿಯಿಲ್ಲ. ಇವತ್ತಿದೆ ಅಂತೇಳಿ ದೇಶ ಉಳಿದಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥದ್ದು ಇಡೀ ಜಗತ್ತಿನಲ್ಲಿ ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ನಾವು ಮಾಡಿದ ಮೇಲೆ ಇವತ್ತು ಅವರೆಲ್ಲ ನಡೀತಾ ಇದ್ದಾರೆ. ನಾವು ಮಾಡಿದ್ದೇ ಏರ್ಪೋರ್ಟ್ಗಳಿದ್ದಾವೆ, ಇವತ್ತು ನಾವು ಮಾಡಿದ್ದೇ ಸ್ಯಾಟಲೈಟ್ಗಳು ಕಳಿಸಿದ್ದರ ಆಧಾರದ ಮೇಲೆ ಇವತ್ತು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ. ನಾವು ಮಾಡಿದಂಥ ವಿಶ್ವವಿದ್ಯಾಲಯಗಳಿದ್ದಾವೆ, ನಾವು ಮಾಡಿದಂಥ ಅಣೆಕಟ್ಟುಗಳಿದ್ದಾವೆ, ನಾವು ಮಾಡಿದಂಥ ಇವತ್ತೇನು ರಸ್ತೆ, ನಾವು ಮಾಡಿದಂಥ ಎಲ್ಲ ಇವತ್ತು ಏನೇನು ಅಭಿವೃದ್ಧಿ ನೋಡಿ. ಕೃಷಿಯಲ್ಲಿ ಇವತ್ತು ನಾವು ಸ್ವಾವಲಂಬಿ ಆಗಿದ್ದಾರೆ. 32 ಕೋಟಿ ಜನ ಸ್ವತಂತ್ರರಾಗಿದ್ದಾಗ ಅವ್ರಿಗೆ ಆಹಾರ ಧಾನ್ಯಗಳು ಇರಲಿಲ್ಲ. 140 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳು ಉತ್ಪಾದನೆ ಮಾಡಿ ರಫ್ತು ಮಾಡುವಂಥ ಸಾಮರ್ಥ್ಯ ಬಂದಿದೆ. ಅಂದರೆ ಯಾರು ಮಾಡಿದ್ದು? ಇವ್ರು ಮಾಡಿದ್ದಾರೆ. ಮತ್ತು ಇವ್ರು ನಮಗೆ ಕೃತಜ್ಞತರಾಗಿರ್ಬೇಕು. ಇವರು ಕಾಂಗ್ರೆಸ್ ಇಷ್ಟೊಂದು ಸಾಧನೆ ಮಾಡಿದೆ ಅಂತೇಳಿ ಅದ್ರ ಮೇಲೆ ನಾವು ಮೆರೀತಾ ಇದ್ದೀವಿ ಅಂತೇಳಿ ಹೇಳಿ ಅರ್ಥ ಆಯ್ತಾ? ಅದು ಬಿಟ್ಟು ಬರೀ ತೆಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತೆಗೊಳ್ಳೋದು ಅವ್ರ ತಂದೆ ತಾಯಿಗಳಿಗೆ, ಅಜ್ಜಂದಿಯರಿಗೆ ತೆಗೊಳ್ಳುವಂಥದ್ದಕ್ಕೆ ಸಮ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಏನೂ ಡಿಮಾಂಡ್ ಇಕ್ಕಿಲ್ಲ, ಯಾವುದೂ ಬೇಡಿಕೆ ಇಕ್ಕಿಲ್ಲ. ಏನ್ ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತಾ ಇದ್ದೇನೆ. ಅರಣ್ಯ ಪರಿಸರ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅರಣ್ಯ ಉಳಿಸುವಂಥದ್ದು, ಪರಿಸರ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೇನೆ. ಧನ್ಯವಾದ. ನಮ್ಮ ಗಮನಕ್ಕೆ ಬಂದ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ತನಿಖೆ ವರದಿ ಆಧರಿಸಿ ಕ್ರಮ ಆಗ್ತದೆ. ಈಗ ಅವರು ಇವರು ಏನು MLA ಅವ್ರು ಹೋಗಿದ್ದೀರಾ ನೋಡಿ. ಈಗ ಯಾವುದೇ ಆಥೆಂಟಿಕ್ ಆಗಿ ಸತ್ಯ ಇದ್ದಂಥ ದಾಖಲೆಗಳ ಸಮೇತ ಈಗ ಇವರು ಬಂದಿದೆ, ಮನೆಯಲ್ಲಿದೆ. ತನಿಖೆನೂ ಆಗ್ತಾ ಇದೆ. ತನಿಖೆ ಆಗುವವರೆಗೆ ಸ್ವಲ್ಪ ಕಾಯಿರಿ. ತನಿಖಾ ವರದಿ ಆಧರಿಸಿ ಕ್ರಮ ಆಗ್ತದೆ. ಈಗ ಪ್ರಕರಣ ದಾಖಲಾಗಿದೆ. ಲೇಟ್ ಏನಿದೆ? ಈಗ ಆಲ್ರೆಡಿ FIR ಆಗಿದೆ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಜನರ ಧ್ವನಿ.